ಅಲ್ಲಪ್ಪ ಹಿಂದಿಂದೆಲ್ಲ ಗೊತ್ತೇನ್ರಿ? ದ್ವೈತ ಅದ್ವೈತ ವಿಶಿಷ್ಟ ಅದ್ವೈತ ಗೊತ್ತಾ? ನಾನು ಹೇಳಿದ್ದ ಅದು. ಅದರಿಂದ ಅದಕ್ಕೆಲ್ಲ ನನ್ನ ಮೂಲಕ್ಕೆ ಹೋಗೋದಿಲ್ಲ. ಆದಾಗ್ಯೂ ಕೂಡ ಶ್ರೀರಾಮನ ಈ ದೇಶಕ್ಕೆ ರಾಮರಾಜ್ಯದ ಕಲ್ಪನೆಯನ್ನ ಶ್ರೀರಾಮನ್ ಮಹಾತ್ಮ ಗಾಂಧಿ ಅವರಿಗೆ ಗೋಡ್ಸೆ ಗುಂಡೊಡೆದಾಗ ಅವ್ರು ಏನು ಹೇಳಿದ್ದವರು? ಹೇ ರಾಮ್ ಅಂತ ಹೇಳಿದ್ರೆ ಹೊರತು ಅವ್ರು ಇನ್ನೇನು ಮತ್ತೇನು ಹೇಳಲಿಲ್ಲ ಅವರು. ಆದರೆ ನಾವು ಮಹಾತ್ಮ ಗಾಂಧಿಯವರು ಪೂಜಿಸ್ತಕ್ಕಂಥ ರಾಮ ಏನಿದ್ದಾನೆ ಅವನ ಭಕ್ತರು ನಾವು. ಗೂಡ್ಸೆ ಇದಾನಲ್ಲ ಹಿಂದೂ, ಅವರನ್ನ ಇವರೆಲ್ಲ ದೇವರು ಅಂತ ದೇವಸ್ಥಾನಗಳು ಕಟ್ಟಿಸ್ತಾರಲ್ಲ, ಇವರೆಲ್ಲ ಗೂಡ್ಸೆ ಹಿಂದೂಗಳು. ಇವರೆಲ್ಲ ಗಾಂಧಿ ಗೂಡ್ಸೆ ರಾಮ, ಅವ್ರ ರಾಮ, ಗಾಂಧಿ ರಾಮ, ನಮ್ಮ ರಾಮ, ಮೋದಿ ರಾಮ. ಮೋದಿ ರಾಮ ಅಂದ್ರೆ ಯಾವ್ರಪ್ಪ? ಮೋದಿ ನಾವು ದಶರಥ ರಾಮ ನಮ್ಮ ರಾಮ. ಮಹಾತ್ಮ ಗಾಂಧಿಯವರು ಅವರ ಕಡೆ ನಿಮಿಷದಲ್ಲಿ ಹೇಳಿದಂತ ರಾಮ ನಮ್ಮ ರಾಮ ಏನಪ್ಪ? ನಮ್ಮೂರಲ್ಲಿರೋ ರಾಮ ನಮ್ಮ ರಾಮ. ಏಕೆ ನಾವು ಕಟ್ಸಿಲ್ವ ನಮ್ಮೂರಲ್ಲಿ? ನೋಡಿ, ದೇವಸ್ಥಾನ ಕಟ್ಸೋದು ಇದೆಯಲ್ಲ, ಅದು ಅವರವರ ಭಕ್ತಿಯ ಪ್ರೇರಣೆಯಿಂದ ಆಗ್ತಕ್ಕಂಥದ್ದು. ಯಾರೋ ಒಬ್ಬ ಮನುಷ್ಯನಿಗೆ ರಾಜಕೀಯವಾಗಿ ಪ್ರತಿಸ್ಪರ್ಧಿಯಾಗಿ ಕಟ್ಸ್ತಕ್ಕಂಥದ್ದಲ್ಲ. ನೋಡಿ, ಅಯೋಧ್ಯೆಯಲ್ಲಿ ರಾಮ ಜನ್ಮ ಆಗಿದೆ ಅಂತಕ್ಕಂಥದ್ದು ಎಲ್ಲ ಇದರಲ್ಲೂ ಕೂಡ ಅದನ್ನ ಒಪ್ಪತಕ್ಕಂಥದ್ದೇ. ಬಾಬರು ಕೂಡ ಅಲ್ಲಿ ರಾಮನ ದೇವಸ್ಥಾನ ಇದ್ದದ್ದನ್ನ ಭಗ್ನಗೊಳಿಸಿ ಅಲ್ಲಿ ಅವರು ಮಸೀದಿ ಕಟ್ಸಿದ್ದ ಅನ್ನೋದು ಸತ್ಯನೇ. 1984ರಲ್ಲಿ 1948ರಲ್ಲಿ ಬೀಗ ಹಾಕಿದಂಥ ದೇವಸ್ಥಾನಕ್ಕೆ ರಾಮನ್ ಪೂಜೆ ಮಾಡಲಿಕ್ಕೆ ಬೀಗ ತೆಗೆಸ್ಕೊಟ್ಟವ್ರು ಯಾರಪ್ಪ? ರಾಜೀವ್ ಗಾಂಧಿ ಅಲ್ವೇನ್ರಿ? 86 ಅಲ್ಲಿ 1948 ಅಲ್ಲಿ ಅದು ಬೀಗ ಹಾಕಿದಂತದ್ದು. 1986 ಅಲ್ಲಿ ತೆಗೆಸ್ಕೊಟ್ರು. ಮತ್ತೆ ಅವರೇ ರಾಮ ಮಂದಿರಕ್ಕೆ ಶಿಲಾನ್ಯಾಸ ಅವರೇ ಮಾಡಿಸಿದ್ರು 89 ಅಲ್ಲಿ. ರಾಮ ಸರ್ವಂತರ್ಯಾಮಿ, ಸರ್ವವ್ಯಾಪಿ, ಎಲ್ರಿಗೂ ಬೇಕಿರೋದು. ಏನಿದೆಯಪ್ಪ? ನಾನು ಅವಕ್ಕೆಲ್ಲ ಹೆದರಿಕೆ ಅನ್ನೋದೇ ನನ್ನ ಡಿಕ್ಷನರಿನಲ್ಲಿ ಇಲ್ಲ, ಗೊತ್ತಾಯ್ತಾ? ಅದಕ್ಕೆ ಡ್ಯಾಮೇಜು ಇಲ್ಲ, ಕಂಟ್ರೋಲು ಇಲ್ಲ. ನಾನೇನು ಹೇಳ್ತೇನೆ ಹೇಳಿದ್ದಕ್ಕೆ ಸದಾಕಾಲ ಬದ್ಧವಾಗೂ ಇರ್ತೇನೆ.